ह्रीं ह्रीमिति प्रतिदिनं जपतान्तवाक्यां किन्नाम दुर्लभमिति त्रिपुरादिवासे मालाकिरीटमदवारणमाननीयां तान् सेवते वसुमतीं ಸ್ವಯಮೇವ ಲಕ್ಷ್ಮೀ. ಲಲಿತಾ ಮಹಾತ್ರಿಪುರಸುಂದರಿಯ ಶಕ್ತಿ ದೇವತೆಗಳಾಗಿ ಪ್ರಮುಖವಾಗಿ ಕಾಣುವಂತಹದ್ದು ಮಹಾವಾರಾಹಿ ಅಮ್ಮನವರು. ಮಹಾವಾರಾಹಿ ಅಮ್ಮನವರು ಪ್ರಮುಖವಾಗಿ ಲಲಿತಾ ಮಹಾತ್ರಿಪುರಸುಂದರಿಯ ಪಂಚಬಾಣದಿಂದ, ಅಂದರೆ ಅಮ್ಮನವರ ಬಲಭಾಗದಲ್ಲಿ ಬರುವಂತಹ ಮೊದಲನೇ ಕೈಯಲ್ಲಿರುವಂತಹ 5 ಹೂವಿನ ಬಾಣಗಳಿಂದ ಉತ್ಪತ್ತಿಯಾಗುವಂತಹ ಶಕ್ತಿಯೇ ಮಹಾವಾರಾಹಿ ಅಂತ ಹೇಳಿ. ಎಲ್ಲರಿಗೂ ಮಹಾವಾರಾಹಿ 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 ಅಂತ ಹೇಳಿ ಬಹಳ ಆಸಕ್ತಿಯನ್ನು ನೋಡಿರ್ತೀರ. ಈ ಅಮ್ಮನವರ ಒಂದು ಶಕ್ತಿ ಹೇಗೆ, ಯಾಕೆ, ಈ ಅಮ್ಮನವರು ಹೇಗೆ ಉತ್ಪತ್ತಿಯಾದರು, ಈ ಅಮ್ಮನವರಿಗೆ ಏನು ಕರ್ತವ್ಯ ಅನ್ನುವಂತಹದ್ದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಇತ್ತೀಚೆಗೆ ಬರ್ತಾ ಇರುವಂತಹ ಜಾಲತಾಣಗಳಲ್ಲಿ ಮಹಾವಾರಾಹಿ ಅಮ್ಮನವರ ವಿಶೇಷತೆಗಳನ್ನು ಹೇಳೋದು ಬಿಟ್ಟು ಮಹಾವಾರಾಹಿ ಅಮ್ಮನವರ ಫಲ ಅಫಲಗಳನ್ನು, ಪೂಜಾ ಫಲ ಅಫಲಗಳನ್ನು ಹೇಳ್ತಾ ಹೋಗಿದ್ದಾರೆ. ಆದರೆ ಅಮ್ಮನವರ ಆರಾಧನೆ, ಅಮ್ಮನವರು ಅನ್ನುವಂತಹದ್ದನ್ನು ಏನು ಅಂತ ನೋಡಿದ್ರೆ, ಮಹಾವಾರಾಹಿ ಅಮ್ಮನವರು ಈಗಾಗಲೇ ಹೇಳಿದಂಗೆ ಪಂಚಬಾಣದಿಂದ ಉತ್ಪತ್ತಿಯಾದಂತಹವರು. ಯಾಕೆ ಉತ್ಪತ್ತಿಯಾದರು? ಲಲಿತಾ ಮಹಾತ್ರಿಪುರ ಸುಂದರಿಯ ಕಮಾಂಡರ್ ಇನ್ ಚೀಫ್ ಅಂತ ನಾವೇನು ಹೇಳ್ತೀವಿ, ಡಿಫೆನ್ಸ್ ಮಿನಿಸ್ಟರ್ ಯಾರಪ್ಪ ಅಂತಂದರೆ ಮಹಾವಾರಾಹಿ ಅಮ್ಮನವರು. ಆ ಮಹಾವಾರಾಹಿ ಅಮ್ಮನವರು ನಮ್ಮ ಬ್ರಹ್ಮಾಂಡ ಪುರಾಣದಲ್ಲಿ ವಿಶೇಷವಾಗಿರುವಂತಹ ವರ್ಣನೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಅಮ್ಮನವರ ಶಕ್ತಿ ದೇವತೆಗಳು ಹಾಗೂ ಅಮ್ಮನವರ ವಿಶೇಷವಾದಂತಹ ಕರ್ತವ್ಯಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಮಹಾವಾರಾಹಿ ಅಮ್ಮನವರ ಆವಿರ್ಭವ ವೇಗವಾಯಿತು, ಆವಿರ್ಭವದ ಶಕ್ತಿ ಏನು ಅನ್ನುವಂತಹದ್ದನ್ನು ಸಹ ವಿಸ್ತಾರವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಆ ತ್ರಿಪುರ ರಹಸ್ಯ ಅನ್ನುವಂತಹ ಪುಸ್ತಕದಲ್ಲೂ ಸಹ ಇದರ ಒಂದು ಉಲ್ಲೇಖವನ್ನು ನಾವು ನೋಡಬಹುದು. ರಣರಂಗದಲ್ಲಿ ಲಲಿತಾ ಹಾಗೂ ಬಂಡಾಸುರನ ಯುದ್ಧದಲ್ಲಿ ದೀರ್ಘವಾದಂತಹ ಕಹಳೆಯ ನಾದವು ಕೇಳುತ್ತೆ. ಆ ದೀರ್ಘವಾದಂತಹ ಕಹಳೆ ನಾದವನ್ನು ಕೇಳಿದಾಗ ಅಲ್ಲಿಂದ ಉತ್ಪತ್ತಿಯಾಗುವಂತಹ ಶಕ್ತಿ ಹಾಗೂ ಅಲ್ಲಿಂದ ಬರುವಂತಹ ಸೇನೆ ಮಹಾವಾರಾಹಿ ಅಮ್ಮನವರ ಸೇನೆ. ಆ ಮಹಾವಾರಾಹಿ ಅಮ್ಮನವರ ಸೇನೆ 4-5 ಭಾಗಗಳಾಗಿ ಅಮ್ಮನವರ ಒಂದು ದೇವತಾ ಶಕ್ತಿಗಳು ಪ್ರಜ್ವಲವಾಗಿ ಹೊರಗೆ ಬರ್ತಾ ಹೋಗುತ್ತೆ. ಈ ಶಕ್ತಿ ದೇವತೆಗಳು, ಅಮ್ಮನವರಲ್ಲೇ ಬರುವಂತಹ ಶಕ್ತಿ ದೇವತೆಗಳು ಹೇಗಿರ್ತಾರಪ್ಪ ಅಂತಂದರೆ, ಉದ್ದಂಡವಾದಂತಹ ಶಕ್ತಿಯನ್ನು ಅಮ್ಮನವರ ವಿಶೇಷವಾದಂತಹ ಭುಜಗಳಿಂದ ಜ್ವಾಲೆಯ ಒಂದು ಸ್ವರೂಪದಲ್ಲಿ ಉತ್ಪತ್ತಿಯಾಗುವಂತಹ ಕೆಲ ಶಕ್ತಿಗಳು ಅವರು ಅಮ್ಮನವರ ಭುಜದಿಂದ ಉತ್ಪತ್ತಿಯಾಗಿ ಹೊರಗಡೆ ಬರುವಾಗ ಅವರ ರಭಸ ಹೇಗಿರುತ್ತಪ್ಪ ಅಂತಂದರೆ, ಅಲೆಗಳ ಒಂದು ರಭಸ ಹೇಗೆ ನಾವು ಸಮುದ್ರದ ಹತ್ರ ಇದ್ದಾಗ ದೀರ್ಘವಾಗಿ ಸಪ್ಪಳಿಸುತ್ತದೆಯೋ ಆ ರಭಸದಲ್ಲಿ ಅವರ ಒಂದು ಉತ್ಪತ್ತಿ ಆಗುತ್ತದೆ. ಆ ರಭಸದಲ್ಲಿ ಉತ್ಪತ್ತಿ ಆಗುವಂತಹ ಶಕ್ತಿ ಹೇಗಿರುತ್ತೆ ಅಂತಂದರೆ, ಆ ಶಬ್ದವನ್ನು ಕೇಳಿದವರು ಕಿವಿ ಕಪ್ಪಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅವರಿಗೆ ಮಂದವಾಗುತ್ತೆ ಕಿವಿ ಅಂತ ಹೇಳುತ್ತೆ. ಅಷ್ಟು ದೀರ್ಘವಾಗಿರುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳಿ ಹೇಳ್ತಾರೆ. ಅಮ್ಮನವರ ಅತಿ ಪ್ರಚಂಡ ಭುಜಗಳಿಂದ ಉತ್ಪತ್ತಿಯಾಗಿರುವಂತಹ ಒಂದು ಶಕ್ತಿ. ಅದೇ ರೀತಿಯಲ್ಲಿ ಅಮ್ಮನವರ ಮಹಾ ಕಠೋರವಾದಂತಹ ವಜ್ರಾಯುಧದಿಂದ ಉತ್ಪತ್ತಿಯಾಗಿರುವಂತಹದ್ದು 10 ಶಕ್ತಿಗಳು. ಆ 10 ಶಕ್ತಿಗಳು ಸಹ ವಿಪರೀತ ತೀಕ್ಷ್ಣತೆಯಿಂದ ರಣರಂಗಕ್ಕೆ ಹೊರಟು ಬರ್ತಾರೆ. 100 ಶಕ್ತಿ ದೇವತೆಗಳು 100 ಬಾರಿ ಬೆತ್ತದ ಕಡ್ಡಿಯನ್ನು ಇಟ್ಟುಕೊಂಡು ಬೀಸಿ ಮುಂದೆಗಡೆ ಶತ್ರುವನ್ನ ನಾಶ ಮಾಡೋದಕ್ಕೋಸ್ಕರ ಮತ್ತೆ ಹೊರಟು ಬರ್ತಾರೆ. ಇಲ್ಲಿಗೆ ಮುಗೀತಾ? ಅಲ್ಲ. ಇದು ನಾವು 3 ವಿಧವಾದಂತಹ ದೇವತೆಗಳನ್ನು, ಅಮ್ಮನವರ ಶಕ್ತಿಯಿಂದ ಉತ್ಪತ್ತಿಯಾಗಿ ಬರುವಂತಹ ದೇವತೆಗಳನ್ನು ನೋಡಿದ್ವಿ. 4ನೇ ಭಾಗವಾಗಿ ಅಮ್ಮನವರ ಶಕ್ತಿ ದೇವತೆಗಳು ಎಮ್ಮೆ, ಜಿಂಕೆ, ಸಿಂಹದ ಮೇಲೆ ಸಿಂಹದ ಲಾಂಛನಗಳನ್ನು ಇಟ್ಕೊಂಡು, ಗುರುತನ್ನು ಇಟ್ಕೊಂಡು, ಉದ್ದವಾದಂತಹ ಬಾವುಟವನ್ನು ಇಟ್ಕೊಂಡು ಆ ಶಕ್ತಿ ದೇವತೆಗಳು ಹೊರಟು ಬರ್ತಾರೆ. ಆ ಶಕ್ತಿ ದೇವತೆಗಳು ಆ ಧ್ವಜಗಳನ್ನು ಇಟ್ಟುಕೊಂಡು ರಣರಂಗಕ್ಕೆ ಪ್ರವೇಶವಾಗಿ ರಣರಂಗದಲ್ಲಿ ಬಂಡಾಸುರನ ಸೇನೆಯನ್ನು ವಧೆ ಮಾಡೋದಕ್ಕೋಸ್ಕರ ತೀಕ್ಷ್ಣವಾಗಿ ಹೊರಟು ಬರ್ತಾರೆ. ಕೆಲ ದೇವತೆಗಳ ಒಂದು ಪ್ರಕಾಶ ಹೇಗಿರುತ್ತಪ್ಪ ಅಂತಂದರೆ, ಲೆಕ್ಕವಿಲ್ಲದಷ್ಟು
ಕಿರಣಗಳಿಗೆ ಸಮಾನವಾದಂತಹ ಪ್ರಕಾಶವನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಆ ಕಿರಣಗಳನ್ನು ಯಾವುದಕ್ಕಪ್ಪ ಹೋಲಿಸ್ತಾರೆ ಅಂತಂದರೆ ಚಂದ್ರಮಂಡಲಕ್ಕೆ ಹೋಲಿಸ್ತಾರೆ. ಆ ಚಂದ್ರಮಂಡಲದಲ್ಲಿ ಅದ್ಭುತವಾದಂತಹ ಕಾಂತಿಯನ್ನು ಹೊಂದಿರುವಂತಹ ದೇವತೆಗಳಾಗಿ ವಿರಾಜಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ. ತದನಂತರ ಅಮ್ಮನವರ ಶಕ್ತಿಯಿಂದ, ಅಮ್ಮನವರ ಶರೀರದಿಂದ ಉತ್ಪತ್ತಿ ಆಗುವಂತಹ ದೇವತೆಗಳಿಗೆ ಆ ದೇವತೆಗಳು 100 ಬೀಸಣಿಗೆಗಳನ್ನು ಇಟ್ಟುಕೊಂಡು ಹೊರಟು ಬರ್ತಾರೆ. ನೋಡಿ ಯಾವ ರೀತಿಯಾದಂತಹ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಾಳೆ ಮಹಾತಾಯಿ ವಾರಾಹಿ ಅಂತಂದರೆ 100 ಬೀಸಣಿಗೆಗಳನ್ನು ಇಟ್ಟುಕೊಂಡು ಬರ್ತಾರೆ. ಇವರ ಹೆಸರು ಏನಪ್ಪ ಅಂತಂದರೆ ಪೋತ್ರಿಣಿ ದೇವತೆಗಳು ಅಂತ ಹೇಳಿ. ಇವರು ಅಮ್ಮನವರ ವಜ್ರಾಯುಧದಿಂದ ಉತ್ಪತ್ತಿಯಾಗುವಂತಹ ದೇವತೆಗಳು, ರಾರಾಜಿಸುತ್ತಾ ಹೊರಗಡೆ ಬರುವಂತಹ ದೇವತೆಗಳಾಗಿರ್ತಾರೆ. ಅದೇ ರೀತಿಯಲ್ಲಿ ಯಾರಾದರೂ ವಾರಾಹಿ ಆವರಣಾರ್ಚನೆಯನ್ನು ಮಾಡಬೇಕಾದ್ರೆ ಚಂಡೋಚ್ಛಂಡಾಯೇ ನಮಃ ಅಂತ ಹೇಳಿ ಒಂದು ನಾಮಾವಳಿಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಚಂಡ ಪ್ರಚಂಡ ಅನ್ನುವಂತಹ ದೇವತೆಗಳು ಅಮ್ಮನವರ ಅತಿ ಉಗ್ರವಾದಂತಹ, ಅಮ್ಮನವರ ಕೋಪ ಸ್ವರೂಪವನ್ನು ಅತಿ ಉಗ್ರವಾದಂತಹ ಕಣ್ಣನ್ನು ಹೊಂದಿರುವಂತಹವರಾಗಿ ದೈತ್ಯರ ನಾಶಕ್ಕಾಗಿ ಆ ಒಂದು ದೇವತಾ ಪಂಗಡವೂ ಸಹ ಹೊರಟು ಬರುತ್ತೆ. ಇಲ್ಲಿಗೆ ಆಯ್ತಾ? ಅಲ್ಲ, ಇನ್ನೂ ಮತ್ತಷ್ಟು ದೇವತೆಗಳು ಬರುವರು. ಯಾರು? ಹಂದಿ ಮುಖವನ್ನು ಹೊಂದಿರುವಂತಹ ದೇವತೆಗಳು, ಶ್ಯಾಮಲ ವರ್ಣವನ್ನು ಉಳ್ಳಂತಹವರು, ಕ್ರೂರವಾದಂತಹ ಭಾವನೆಯನ್ನು ಉಳ್ಳಂತಹವರಾದಂತಹವರು, ಹಾಗೂ 100 ಕೋಣಗಳನ್ನು ಅವರ ವಾಹನಗಳನ್ನಾಗಿ ಮಾಡಿ ಶಕ್ತಿ ದೇವತೆಗಳು ಹೊರಟು ಬರ್ತಾರೆ. ಇವರು ಪೋತ್ರಿಣಿಗಳು ಅಂತ ಹೇಳಿ. ಇಲ್ಲಿವರೆಗೂ ನಾವು ನೋಡಿರುವಂತಹದ್ದು ಬಂದು 6 ವಿಧವಾದಂತಹ ಗುಂಪಾದಂತಹ ದೇವತೆಗಳು ಉತ್ಪತ್ತಿಯಾಗ್ತಾರೆ ಮಹಾವಾರಾಹಿ ಅಮ್ಮನವರಿಂದ. ಮಹಾವಾರಾಹಿ ಅಮ್ಮನವರ ಪ್ರಚಂಡವಾದಂತಹ ಭುಜಗಳಿಂದ, ಅಮ್ಮನವರ ತೇಜಸ್ಸಿನಿಂದ, ಅಮ್ಮನವರ ಕಾಂತಿಯಿಂದ, ಅಮ್ಮನವರ ವಜ್ರಾಯುಧದಿಂದ ಉತ್ಪತ್ತಿಯಾಗುವಂತಹ ದೇವತೆಗಳು. ಆದರೆ ಇನ್ನೂ ಮಹಾವಾರಾಹಿ ಅಮ್ಮನವರ ಉತ್ಪತ್ತಿ ಅಥವಾ ಮಹಾವಾರಾಹಿ ಅಮ್ಮನವರ ಒಂದು ರಣಪ್ರಸ್ಥವಾಗಲಿಲ್ಲ. ಈಗ ಅತಿ ಶಕ್ತಿಯುತವಾದಂತಹ ಕಿರಿಚಕ್ರ ಅನ್ನುವಂತಹ ಚಕ್ರದಲ್ಲಿ ಸಹಸ್ರನಾಮದಲ್ಲಿ ಹೇಳಿದೆ. ಏನು ಹೇಳಿದೆ ಸಹಸ್ರನಾಮದಲ್ಲಿ? ಕಿರಿಚಕ್ರರಥ ಆರೂಢ ದಂಡಿನಿ ಪರಿಷ್ಕೃತ ದಂಡನಾಥ ಪುರಸ್ಕೃತ. ಕಿರಿಚಕ್ರ ಅನ್ನುವಂತಹ ಚಕ್ರದಲ್ಲಿ ದಂಡನಾಥ ಅಂತಂದರೆ ಮಹಾವಾರಾಹಿ ಅಮ್ಮನವರು ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿ ಆಗ ರಣರಂಗಕ್ಕೆ ಲಲಿತಾ ಅಮ್ಮನವರ ಆಜ್ಞಾನುಸಾರವಾಗಿ ಹೊರಟು ಬರ್ತಾರೆ. ಕಿರಿಚಕ್ರ ರಥ ಅನ್ನುವಂತಹ ರಥದಲ್ಲಿ ಹೊರಟು ಬರ್ತಾರೆ. ಹೇಗೆ ಬರ್ತಾರೆ? ಆ ಕಿರಿಚಕ್ರ ರಥಕ್ಕೆ ಸಾರಥಿ ಯಾರು? ಆ ಕಿರಿಚಕ್ರ ರಥ ಹೇಗೆ ಬರುತ್ತೆ ಅಂತಂದರೆ ಮಹಾಸಿಂಹವಾದಂತಹ ವಜ್ರಘೋಷ ಅನ್ನುವಂತಹ ಸಿಂಹವನ್ನು ಸಾರಥಿಯಾಗಿ ಮಾಡಿಕೊಂಡು ಅಮ್ಮನವರು ಹೊರಟು ಬರ್ತಾರೆ. ಈ ಸಿಂಹದ ವರ್ಣನೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಅಮ್ಮನವರ ವರ್ಣನೆಗಿಂತ ಸಿಂಹದ ವರ್ಣನೆ ಸ್ವಲ್ಪ ದೀರ್ಘವಾಗಿ ಹೇಳ್ತಾರೆ. ಯಾಕೆ ಅಂತಂದರೆ ಅಮ್ಮನವರ ಸಾರಥಿಗೆ ಇರುವಂತಹ ಬಲವೇ ಅಷ್ಟಾಗಿದ್ದರೆ ಅಮ್ಮನವರ ಶಕ್ತಿ ಹೇಗಿರುತ್ತೆ ಅನ್ನುವಂತಹ ಒಂದು ಕಂಪ್ಯಾರಿಸನ್ನ ತಗೊಳ್ಳೋದಕ್ಕೋಸ್ಕರ ಆ ವಜ್ರಘೋಷ ಅನ್ನುವಂತಹ ಸಿಂಹದ ಮೇಲೆ ಅಮ್ಮನವರು ಹೊರಟು ಬಂದಾಗ ಆ ವಜ್ರಘೋಷ ರಣರಂಗಕ್ಕೆ ಕಾಲಿಡಬೇಕಾದ್ರೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಒಂದು ಮೆಸೇಜನ್ನು ಕೊಡ್ತಾರೆ. ಹೇಗಿರುತ್ತಪ್ಪ ಆ ಮೆಸೇಜ್ ಅಂತಂದರೆ ಆ ವಜ್ರಘೋಷಕ್ಕೆ ಇರುವಂತಹ ಹಸ್ತಗಳನ್ನು ಭೂಮಿಗೆ ಸಪ್ಪಳಿಸಿದಾಗ ಭೂಕಂಪವಾಗುತ್ತೆ ಅಂತ ಹೇಳ್ತಾರೆ. ಆ ಭೂಕಂಪವಾಗುವಂತಹ ಶಬ್ದ ಹಾಗೂ ಕಂಪನಗಳು ಕೇಳುತ್ತಲೇ ನಮ್ಮ ಎದುರುಗಳು, ನಮ್ಮ ಶತ್ರುಗಳು ಓಡು ಹೋಗ್ತಾರೆ ಅಂತ ಹೇಳಿ ಹೇಳುತ್ತೆ. ಆ ಒಂದು ಶಬ್ದಕ್ಕೆ ಶತ್ರುಗಳು ಭಯಂಕರವಾಗಿ ನಡುಗುತ್ತಾರೆ ಅಂತ ಹೇಳಿ ಹೇಳುತ್ತದೆ. ಶಬ್ದಕ್ಕೆ ಅಷ್ಟು ಶಕ್ತಿ ಇರಬೇಕಾದ್ರೆ ವಜ್ರಘೋಷಕ್ಕೆ ಎಷ್ಟು ಶಕ್ತಿ ಇರಬೇಕು? ಆ ಸಪ್ಪಳಿಸ್ಬೇಕಾದ್ರೆ ಆ ವಜ್ರಘೋಷಕ್ಕೆ ಇರುವಂತಹ ಉಗುರುಗಳು ಏನಿದೆ, ಆ ಉಗುರುಗಳು ಹೀಗೆ ಸಪ್ಪಳಿಸಿದಾಗ ಪಾತಾಳದವರೆಗೂ ಹೋಗುವಷ್ಟು ದೀರ್ಘವಾದಂತಹ ಉಗುರು ಇದೆ ಅಂತ ಹೇಳಿ ವರ್ಣನೆಯನ್ನು ಕೊಡ್ತಾರೆ. ಅಷ್ಟು ದೀರ್ಘವಾದಂತಹ ಉಗುರು ಇದೆ. ಇದರಲ್ಲಿ ಒಂದು ವಿಶೇಷವಾಗಿರುವಂತಹ ಶಕ್ತಿ ಅಂತಂದರೆ ಆ ವಜ್ರಘೋಷ ಸಿಂಹವು ಶಬ್ದ ಮಾಡೋಕ್ಕೆ ಮುಂಚೆ ಬಾಯನ್ನು ತೆಗೆಯುತ್ತೆ. ಆ ಬಾಯನ್ನು ತೆಗೆದಾಗ ಭೂಮಂಡಲದಿಂದ ಆಕಾಶದ ಮಂಡಲದವರೆಗೂ ಆ ಬಾಯಿ ತೆಗೆದಿರುತ್ತೆ ಅಂತ ಹೇಳಿ, ಆ ವದನವು ತೆಗೆದಿರುತ್ತೆ ಅಂತ ಹೇಳಿ ಹೇಳುತ್ತೆ. ಅಷ್ಟು ಶಕ್ತಿಶಾಲಿಯಾಗಿರುವಂತಹ ವಜ್ರಘೋಷ. ಕೆದರಿದ ಕೆಸರಮಂಡಲ ಹೇಗಿರುತ್ತೋ ಆ ಕೆದರಿದ ಕೆಸರಮಂಡಲಕ್ಕೆ ಇರುವಂತಹ ಸಮಾನವಾದಷ್ಟು ತೀಕ್ಷ್ಣತೆಯನ್ನು ಈ ವಜ್ರಘೋಷವು ಹೊಂದಿರುತ್ತೆ. ಈ ವಜ್ರಘೋಷ ಅನ್ನುವಂತಹ ಸಿಂಹವು ಹೊಂದಿರುತ್ತೆ. ಆ ವಜ್ರಘೋಷ ಅನ್ನುವಂತಹ ಸಿಂಹ ಹೊರಟು ಬರಬೇಕಾದ್ರೆ, ಈಗ ನಾವು ಯಾರಿಗಾದರೂ
ಸಿಟ್ಟಾಗಿ ಬೈಬೇಕಾದ್ರೆ ಹಲ್ಲು ಕಡಿತೀವಿ. ಆ ಹಲ್ಲು ಕಡ್ದಾಗ ನಮಗೆ ಕೋಪ ತಾಪ ಜಾಸ್ತಿ ಇದೆ ಅಂತ ಹೇಳಿ ತೋರಿಸ್ಕೋತೀವಿ ಅಲ್ವಾ. ಅದೇ ರೀತಿಯಲ್ಲಿ ಈ ವಜ್ರಘೋಷವು ಸಹ ಹಲ್ಲು ಕಡಿಯೋಕ್ಕೆ ಶುರು ಮಾಡುತ್ತೆ. ಆ ಹಲ್ಲು ಕಡ್ದಿದ್ದು ಎಷ್ಟು ಬಲ ಪರಾಕ್ರಮವಾಗಿರುತ್ತೆ ಅಂತಂದರೆ, ಎದುರುಗಡೆ ಇದ್ದಂತಹ ಅಸುರರು ಆ ಹಲ್ಲು ಕಡದಂತಹ ಶಬ್ದಕ್ಕೆ, ಆ ಶಬ್ದವು ಕೇಳಿಸಲಾಗದೆ ಅವರಿಗೆ ಮೂಕರಾಗಿ ಬಿದ್ದು ಹೋಗ್ತಾರೆ, ಮಾಯೆಯಲ್ಲಿ ಬಿದ್ದು ಹೋಗ್ತಾರೆ. ಶಬ್ದದಿಂದ ಆ ಶಬ್ದ ಕಂಪನಾಂಕಗಳು ಸೇರದೆ ಆ ಒಂದು ಶಕ್ತಿಯನ್ನು ಅವರು ತಡ್ಕೊಳ್ಳಕ್ಕಾಗದೆ ಬಿದ್ದು ಹೋಗ್ತಾರೆ. ದಿಸ್ ಇಸ್ ದ ಎಂಟ್ರಿ ಆಫ್ ಮಹಾವಾರಾಹಿ. ಇನ್ನು ಮಹಾವಾರಾಹಿ ಅಮ್ಮನವರು ಬಂದಿರುವಂತಹದ್ದು ಪ್ರಸಂಗ ವಜ್ರಘೋಷ ತಯಾರಿಯನ್ನು ಕೊಡ್ತಾ ಇದೆ ಅಷ್ಟೇ. ಆ ಹಲ್ಲು ಕಡಿಯೋದ್ರಲ್ಲಿ ದಿಗಂತವೇ ಅಲ್ಲಾಡಿ ಹೋಗುತ್ತೆ ಎನ್ನುವಂತಹ ಒಂದು ವರ್ಣನೆ ಅದ್ಭುತವಾಗಿ ನಾವು ನೋಡಬಹುದು. ವಜ್ರಘೋಷಕ್ಕೆ ಇನ್ನೊಂದು ವಿಶೇಷವಾಗಿರುವಂತಹ ಶಕ್ತಿ ಏನಪ್ಪಾ ಅಂತಂದರೆ, ಸಿಂಹಕ್ಕೆ ಬಾಲ ಇರುತ್ತೆ. ಆ ಬಾಲ ಎಷ್ಟು ದೀರ್ಘವಾಗಿದೆ ಅಂತಂದರೆ 3 ಯೋಜನೆಗಳಷ್ಟು ದೀರ್ಘವಾಗಿದೆಯಂತೆ ಅಮ್ಮನವರ ವಜ್ರಘೋಷ ಸಿಂಹದ ಒಂದು ಬಾಲ. 3 ಯೋಜನೆಗಳು. ಆ 3 ಯೋಜನೆಗಳು ರಭಸವಾಗಿ ಹೊಡೆದಾಗ ಮತ್ತೆ ಭೂಮಿಯು ಕಂಪನಾಂಕಗಳಲ್ಲಿ ಅಲಗಾಡುತ್ತದೆ ಅಂತ ಹೇಳಿ ಹೇಳ್ತಾರೆ. ಇಂತಹ ಶಕ್ತಿಯಲ್ಲಿ ಮಹಾವಾರಾಹಿ ಅಮ್ಮನವರು ಕಿರಿಚಕ್ರವನ್ನು, ಅಲಂಕೃತವಾದಂತಹ ಕಿರಿಚಕ್ರವನ್ನು ಸ್ವೀಕಾರ ಮಾಡಿ, ಕಿರಿಚಕ್ರದಲ್ಲಿ ಅಮ್ಮನವರ ಆಯುಧಗಳಾದಂತಹ ಮುಸಲ ಹಾಗೂ ಹಲ, ನೇಗಿಲು ಹಾಗೂ ದಂಡವನ್ನು ಧರಿಸಿ, ಆ ನೇಗಿಲು ಹಾಗೂ ದಂಡಕ್ಕೆ ಎಷ್ಟು ಮಾತ್ರ ಶಕ್ತಿ ಇದೆ ಅಂತಂದರೆ, ಒಂದು ಬಾರಿ ಭೂಮಿಗೆ ನೇಗಿಲನ್ನು ಹಾಕಿದಾಗ ಎಷ್ಟು ಭೂಮಂಡಲಗಳನ್ನಾದರೂ ಸಹ ಕಿತ್ತು ಎಸೆಯುವಂತಹ ಶಕ್ತಿ ಆ ಒಂದು ನೇಗಿಲಿಗೆ ಇತ್ತು. ಅಂತಹ ತೀಕ್ಷ್ಣವಾದಂತಹ ಆಯುಧಗಳನ್ನು ಹೊಂದಂತಹವಳು ಮಹಾವಾರಾಹಿ. ಮಹಾವಾರಾಹಿ ಅಮ್ಮನವರ ಶಕ್ತಿ ಏನು, ಮಹಾವಾರಾಹಿ ಅಮ್ಮನವರ ಆವಿರ್ಭವ ಯಾಕೆ ಅಂತಂದರೆ, ಭಂಡಾಸುರನ ವಧೆ ಮಾಡೋದಕ್ಕೋಸ್ಕರ, ಭಂಡಾಸುರನ ವಧೆಗೋಸ್ಕರ ಮಹಾವಾರಾಹಿ ಅಮ್ಮನವರ ಶಕ್ತಿಯು ಉತ್ಪತ್ತಿಯಾಗುವಂಥದ್ದು. ಆ ಅಮ್ಮನವರ ಶಕ್ತಿ ಪಂಚಬಾಣಗಳಾದಂತಹ ಹೂವಿನ ಬಾಣದಿಂದ ಉತ್ಪತ್ತಿಯಾಗುವಂತಹವಳೇ ಮಹಾವಾರಾಹಿ ಅಮ್ಮನವರು. ಇದು ವಾರಾಹಿ ಅಮ್ಮನವರ ಒಂದು ಆವಿರ್ಭವ ಕತೆ. ಈ ಒಂದು ಅಮ್ಮನವರ ಆವಾಹನೆ, ಅಮ್ಮನವರ ಒಂದು ಆವಿರ್ಭವ, ಅಮ್ಮನವರ ಒಂದು ಆಗಮನ ಏನಿದೆ ರಣರಂಗದಲ್ಲಿ, ಈ ವಜ್ರಘೋಷ ಹಾಗೂ ಅಮ್ಮನವರ ತೀಕ್ಷ್ಣ ಶಕ್ತಿ ದೇವತೆಗಳನ್ನೆಲ್ಲ ನೋಡಿ ದೇವತೆಗಳೇ ದೈವಮಂಡಲದಲ್ಲಿ ಹೆದರಿಕೊಂಡು ಅವರ ವಾಹನಗಳನ್ನು ತಗೊಂಡು ದೂರವಾಗಿ ನಿಂತುಕೊಂಡು ಅಮ್ಮನವರನ್ನ ಹಾಗೂ ಅಮ್ಮನವರ ಶಕ್ತಿಯನ್ನು ನೋಡ್ತಾ ಇದ್ರು. ದೇವತೆಗಳೇ ಹೆದರುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ತೀಕ್ಷ್ಣ ದೇವತೆ ಮಹಾವಾರಾಹಿ. ಸಂಪೂರ್ಣ ರಣರಂಗವು, ಲಲಿತಾ ಭಂಡಾಸುರರ ಒಂದು ರಣರಂಗವನ್ನು ಕಂಟ್ರೋಲಲ್ಲಿ ಇಟ್ಕೊಂಡಂತಹವರು ಮಹಾವಾರಾಹಿ ಅಮ್ಮನವರು, ಕಮಾಂಡರ್ ಇನ್ ಚೀಫ್ ಅಂತ ಹೇಳ್ತೀವಿ. ಲಲಿತಾ ಅಮ್ಮನವರ ಕ್ಷಣಗಳಲ್ಲಿ ಅಮ್ಮನವರ ಮಾನಸಿಕವಾದಂತಹ ಸಂಕಲ್ಪವನ್ನು ಸ್ವೀಕಾರ ಮಾಡುವಂತಹ ಮೊದಲ ದೇವತೆ ಯಾರಪ್ಪ ಅಂತಂದರೆ ಮಹಾವಾರಾಹಿ. ಈ ದೇವತೆಗಳೆಲ್ಲರೂ ಸಹ ಅಮ್ಮನವರ ಒಂದು ದರ್ಶನವನ್ನು ಮಾಡ್ತಾ, ಅಮ್ಮನವರ ಒಂದು ತೀಕ್ಷ್ಣತೆಯನ್ನು ನೋಡ್ತಾ ಹೆದರಿ ದೂರದಿಂದ ಅಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಅಮ್ಮನವರ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಬಹಳ ವಿಶೇಷವಾಗಿರುವಂತಹ ಒಂದು ಪ್ರಾರ್ಥನೆ. ಈಗ ನಾವು ಅಂದ್ಕೋಬೋದು, ಎಲ್ಲರೂ ಅಮ್ಮನವರ ಆರಾಧನೆಯನ್ನು ಮಾಡೋಕ್ಕಾಗುತ್ತಾ, ಎಲ್ಲರೂ ಅಮ್ಮನವರ ಆರಾಧನೆಯಲ್ಲಿ ತಗೊಳ್ಳುವಂತಹ ಫಲವೇನು, ನಾನು ಈ ಅಮ್ಮನವರ ಆರಾಧನೆಯನ್ನು ಮಾಡಬೇಕಾದ್ರೆ ನನಗೆ ಬೇಕಾಗಿರುವಂತಹ ಫಲಗಳು ಏನು ಅಂತ ಕೇಳ್ತಾರೆ. ಅಮ್ಮನವರು ವರವನ್ನು ಕೊಡ್ತಾರೆ. ಯಾರು ನನ್ನ ಒಂದು 12 ನಾಮಗಳನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ, ಸ್ತುತಿಯನ್ನು ಮಾಡ್ತಾರೋ ಅವರಿಗೆ ವಜ್ರಪಂಜರದಲ್ಲಿದ್ದಂತಹ ದೋಷಗಳು, ವಜ್ರಪಂಜರದಲ್ಲಿದ್ದಂತಹ ಕಷ್ಟಗಳನ್ನು ದೂರ ಮಾಡ್ತೀನಿ ಅಂತ ಹೇಳಿ ಮಾನವರಿಗೆ ಮಾಡಿದಂತಹ ಒಂದು ವಿಶೇಷವಾಗಿರುವಂತಹ ಸ್ತುತಿ. ಈ ಒಂದು ನಾಮಾವಳಿಗಳು ಎಷ್ಟು ವಿಶೇಷವಾಗಿದೆ ಅಂತಂದರೆ, ಅಮ್ಮನವರ ಶಕ್ತಿಯನ್ನು, ಅಮ್ಮನವರ ಆವಿರ್ಭವವನ್ನು, ಅಮ್ಮನವರ ತೀಕ್ಷ್ಣತೆಯನ್ನು ಸೂಚಿಸುತ್ತೆ. ಈ ಒಂದು ನಾಮಾವಳಿಗಳನ್ನು ನಾನು ಹೇಳಿದ್ದಂಥದ್ದಲ್ಲ, ಬ್ರಹ್ಮಾಂಡ ಪುರಾಣದಲ್ಲಿ ದೇವತೆಗಳು ಅಮ್ಮನವರ ಒಂದು ಶಕ್ತಿಯನ್ನು ಸ್ತುತಿ ಮಾಡಿದಂತೆ. ಏನಪ್ಪ ಈ ನಾಮಾವಳಿಗಳು ಅಂತಂದರೆ, ಯಾವ ರೀತಿಯಲ್ಲಿ ಇವರು ಅಮ್ಮನವರನ್ನು ಆರಾಧನೆ ಮಾಡ್ತಾರೆ ಅಂತಂದರೆ, ಮೊದಲನೆಯದಾಗಿರುವಂತಹ ನಾಮಾವಳಿ ಪಂಚಮ್ಯೈ ನಮಃ, ಪಂಚಮ್ಯೈ ನಮಃ, ದಂಡನಾಥಾಯೈ ನಮಃ, ದಂಡನಾಥಾಯೈ ನಮಃ,
ಸಂಕೇತಾಯೈ ನಮಃ ಸಂಕೇತಾಯೈ ನಮಃ ಸಮಯೇಶ್ವರ್ಯೈ ನಮಃ ಸಮಯೇಶ್ವರ್ಯೈ ನಮಃ ಸಮಯ ಸಂಕೇತಾಯೈ ನಮಃ ಸಮಯ ಸಂಕೇತಾಯೈ ನಮಃ ವಾರಾಹ್ಯೈ ನಮಃ ವಾರಾಹ್ಯೈ ನಮಃ ಪೋತ್ರಿಣ್ಯೈ ನಮಃ ಪೋತ್ರಿಣ್ಯೈ ನಮಃ ಶಿವಾಯೈ ನಮಃ ಶಿವಾಯೈ ನಮಃ ವಾರ್ಥಾಳ್ಯೈ ನಮಃ ವಾರ್ಥಾಳ್ಯೈ ನಮಃ ಮಹಾಸೇನಾಯೈ ನಮಃ ಮಹಾಸೇನಾಯೈ ನಮಃ ಆಜ್ಞಾಚಕ್ರೇಶ್ವರ್ಯೈ ನಮಃ ಆಜ್ಞಾಚಕ್ರೇಶ್ವರ್ಯೈ ನಮಃ ಹರಿಜ್ಞೈ ನಮಃ ಹರಿಜ್ಞೈ ನಮಃ. ಈ ಒಂದು 12 ನಾಮಾವಳಿಗಳನ್ನು ಯಾರು ಪ್ರತಿನಿತ್ಯವೂ ಪಠಿಸುತ್ತಾರೋ ಅವರಿಗೆ ವಜ್ರಪಂಜರ ಮಧ್ಯದಲ್ಲಿ ನಮ್ಮನ್ನು ಬಂಧನೆಯನ್ನು ಮಾಡಿ ಸುರಕ್ಷಿತವಾಗಿ ನಮ್ಮ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಈ ಒಂದು ನಾಮಾವಳಿಗಳು ಕೊಡುತ್ತದೆ. ದೂರ ಮಾಡುವಂತಹ ಶಕ್ತಿ ಈ ನಾಮಾವಳಿ ಕೊಡುತ್ತದೆ. ಮತ್ತೆ ಈ ಒಂದು ಇಂದ್ರಾದಿ ದೇವತೆಗಳು ಅಮ್ಮನವರನ್ನು ಈ ಒಂದು ರೀತಿಯಲ್ಲಿ ಸ್ತುತಿ ಮಾಡಿದ ನಂತರ ಅವರಿಗೆ ಲಲಿತಾ ಮಹಾತ್ರಿಪುರ ಸುಂದರಿಯ ಶಕ್ತಿ ದೇವತೆಯಾದಂತಹ ಮಹಾವಾರಾಹಿ ಅಮ್ಮನವರು ಆವಿರ್ಭವವನ್ನು ಮತ್ತೆ ಅವರಿಗೋಸ್ಕರ ಪ್ರಕಟವಾಗಿ ಅವರನ್ನು ಆಶೀರ್ವಾದ ಮಾಡಿರುವಂತಹ ಒಂದು ಸನ್ನಿವೇಶ ಈ ಅದ್ಭುತವಾದಂತಹ ನಾಮಸ್ಮರಣೆ. ಪಂಚಮ್ಯೈ ನಮಃ ಅನ್ನುವಂತಹ ಒಂದು ನಾಮಾವಳಿಯನ್ನು ಹೇಳ್ತೀವಿ ಇಲ್ಲಿ. ಪಂಚಮ್ಯೈ ನಮಃ ಅಂತಂದರೆ ನಮ್ಮ ಶ್ರೀಚಕ್ರವನ್ನು ತಗೊಂಡಾಗ ಶ್ರೀಚಕ್ರದಲ್ಲಿ ಆ 3D ಶ್ರೀಚಕ್ರವನ್ನು ನಾವು ವಿಜುವಲೈಸ್ ಮಾಡಿಕೊಂಡಾಗ ಶ್ರೀ ಮೇರು ಅಂತ ಏನು ಹೇಳ್ತೀವಿ ಅದನ್ನು ವಿಜುವಲೈಸ್ ಮಾಡಿಕೊಂಡಾಗ 4 ಭಾಗಗಳಾಗಿ 5 ಭಾಗಗಳಾಗಿ ನಾವು ನೋಡ್ಬೋದು. ಹಂತ ಹಂತವಾಗಿ ಅದರ ಎತ್ತರವಾಗಿ ನಾವು ನೋಡ್ತೀವಿ. ಆ 5ನೇ ಪೀಠವಾಗಿರುವಂತಹ ಪಂಚಪಂಚಿಕಾ ಅನ್ನುವಂತಹ ಪೀಠದಲ್ಲಿ ವಾಸವಾಗುವಂತಹವಳೇ ಮಹಾವಾರಾಹಿ ಅಮ್ಮನವರು. ಪಂಚಪಂಚಿಕಾ ಪೀಠವಾಸಿನ್ಯೈ ನಮಃ ಅಂತ ನಾಮಾವಳಿ ಇದೆ ಅಮ್ಮನವರಿಗೆ. ಅದೇ ರೀತಿಯಲ್ಲಿ ಆ ಪಂಚಪಂಚಿಕಾ ಪೀಠವಾಸಿನಿಯಾಗಿರುವಂತಹ ಮಹಾವಾರಾಹಿ ಅಮ್ಮನವರ ಹೆಸರು ಪಂಚಮಿ ಅಂತ. ಯಾಕೆ? ಅಮ್ಮನವರ ಪಂಚಬಾಣದಿಂದ ಉತ್ಪತ್ತಿಯಾಗಿರುವಂಥದಕ್ಕೋಸ್ಕರ ಪಂಚಮಿ ಅಂತ ಹೆಸರು. ಅದೇ ರೀತಿಯಲ್ಲಿ ಅಮ್ಮನವರ ಆವಿರ್ಭವ ಆಗುವಂತಹದ್ದೂ ಸಹ ಆಷಾಢ ಶುದ್ಧ ಪಂಚಮಿಯನ್ನು. ಅವತ್ತೇ ಅಮ್ಮನವರ ಒಂದು ಆವಿರ್ಭವವಾಗುವಂತಹದ್ದು, ಅವತ್ತೇ ಅಮ್ಮನವರು ರಣರಂಗಕ್ಕೆ ಹೊರಟು ಬರುವಂತಹದ್ದು. ದಂಡನಾಥಾಯೈ ನಮಃ. ಮಹಾವಾರಾಹಿ ಅಮ್ಮನವರ ಆರಾಧನೆ ಉಪಾಸಕರಿಗೆ ಮಾತ್ರ ಹೇಳಿರುವಂತಹದ್ದು. ಅಂದರೆ ಯಾರು ಶ್ರೀವಿದ್ಯೋಪಾಸನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಹೇಳಿರುವಂತಹ ಒಂದು ಶಕ್ತಿ. ದಂಡನಾಥಾಯೈ ನಮಃ ಅಂತಂದರೆ ಯಾವ ಯಾವ ರೀತಿಯಲ್ಲಿ ಶತ್ರುಗಳು ಎದುರಾಗಿರುತ್ತಾರೋ ಅವರನ್ನು ದಂಡಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹವಳು ಅಂತ. ಮತ್ತು ಲಲಿತಾ ಅಮ್ಮನವರ ಒಂದು ಆರ್ಮಿಯಲ್ಲಿ ಕಮಾಂಡರ್ ಇನ್ ಚೀಫ್ ಆಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಮಹಾದೇವತೆಯೇ ದಂಡನಾಥ ಅಂತ. ದಂಡನಾಥಾಯೈ ನಮಃ. ಸಂಕೇತಾಯೈ ನಮಃ. ಎಲ್ಲ ಸಂಕೇತಗಳಿಗೂ ಪ್ರಧಾನವಾಗಿರುವಂತಹ ಶಕ್ತಿ. ಸಮಯೇಶ್ವರ್ಯೈ ನಮಃ. ಮಹಾವಾರಾಹಿ ಅಮ್ಮನವರನ್ನು ಸಮಯಕ್ಕೆ ಅಂದರೆ ಕಾಲಕ್ಕೆ ಹೋಲಿಸ್ತಾರೆ. ಸಮಯೇಶ್ವರ್ಯೈ ನಮಃ. ಕಾಲಸ್ವರೂಪಿಣಿಯಾಗಿರುವಂತಹವಳು ಮಹಾವಾರಾಹಿ ಅಮ್ಮನವರು. ಕಾಲಸ್ವರೂಪಿಣಿ ಯಾಕೆ? ಅಮ್ಮನವರ ಕೈಯಲ್ಲೇ ಇರುವಂತಹದ್ದು ಸೃಷ್ಟಿ ಸ್ಥಿತಿ ಲಯಗಳು. ಆ ಲಯಸ್ವರೂಪಿಣಿಯಾಗಿರುವಂತಹವಳು ಮಹಾವಾರಾಹಿ ಅಮ್ಮನವರು. ಸಮಯೇಶ್ವರ್ಯೈ ನಮಃ ಅಂತ ಹೇಳ್ತಾರೆ. ಸಮಯ ಸಂಕೇತಾಯ ನಮಃ. ಸಮಯಕ್ಕೆ ಸಂಕೇತವಾಗಿರುವಂತಹವಳು ಮಹಾವಾರಾಹಿ ಅಮ್ಮನವರು. ಯಾರು ಜೀವನದಲ್ಲಿ ಆಲಸ್ಯವನ್ನು ಇಟ್ಕೊಂಡು ಜಾಡ್ಯವನ್ನು ಇಟ್ಕೊಂಡು ಕೆಲಸಗಳನ್ನು ಮಾಡದೆ ಪ್ರತಿನಿತ್ಯವೂ ಅವರವರ ಜೀವನಗಳಲ್ಲಿ ದಿನದಿನವೂ ತಳ್ತಾ ಇರ್ತಾರೋ ಅಂತಹವರಿಗೆಲ್ಲ ಈ ನಾಮಾವಳಿ ಬಹುಮುಖ್ಯವಾಗಿದೆ. ಸಮಯ ಸಂಕೇತಾಯ ನಮಃ. ನಮ್ಮ ಸಮಯವನ್ನು ಒಂದೊಂದು ಕ್ಷಣವನ್ನೂ ಸಹ ಅಮ್ಮನವರ ಒಂದು ಸ್ತುತಿಯಲ್ಲಿ ನಾವು ದೀರ್ಘವಾಗಿ ಆರಾಧನೆ ಮಾಡುವಂತಹ ಶಕ್ತಿಯನ್ನು ಹೊಂದಬೇಕು, ಸತ್ಕೆಲಸಗಳನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನು ಕೊಡುವಂತಹವಳೇ ಮಹಾವಾರಾಹಿ. ಅದಕ್ಕೋಸ್ಕರ ಹೇಳುವಂತಹದ್ದು 6ನೇ ನಾಮಾವಳಿ ಆಗಿರುವಂತಹದ್ದು ವಾರಾಹ್ಯೈ ನಮಃ. ಅಲ್ಲಿ ಹೇಳ್ತಾರೆ ವಾರಾಹಿ ಅಂತ ಹೇಳಿ ಹೆಸರು. ಅಮ್ಮನವರಿಗೆ ವಾರಾಹಿ ಅನ್ನುವಂತಹ ಹೆಸರನ್ನು ನಮ್ಮ ಬ್ರಹ್ಮಾಂಡ ಪುರಾಣದಲ್ಲಿ ಎಲ್ಲೂ ಉಪಯೋಗಿಸೋದಿಲ್ಲ. ಎಲ್ಲ ಕಡೆ ದಂಡನಾಥ ಅಂತ ಹೇಳಿದ್ದಾರೆ, ಕೋಲವಕ್ತ್ರ ಅಂತ ಹೇಳಿದ್ದಾರೆ, ಅಥವಾ ಕೋಲಮುಖಿ ಅಂತ ಹೇಳಿದ್ದಾರೆ.
ಅಥವಾ ಪೋತ್ರಿಣಿ ಅಂತ ಹೇಳಿದ್ದಾರೆ. ಆದರೆ ವಾರಾಹಿ ಅಂತ ಅಮ್ಮನವರ ಹೆಸರನ್ನು ಎಲ್ಲೂ ಉಪಯೋಗಿಸಿಲ್ಲ. ಈ ಒಂದು ರಹಸ್ಯವಾಗಿರುವಂತಹ ನಾಮಾವಳಿಗಳನ್ನು ತಗೊಂಡಾಗ 6ನೆಯ ನಾಮಾವಳಿಯಾಗಿ ಮಧ್ಯಭಾಗದಲ್ಲಿ ಅಮ್ಮನವರ ಹೆಸರನ್ನು ಅಡಗಿಸಿ ರಹಸ್ಯವಾಗಿಟ್ಟಿರುವಂತಹ ಹೆಸರೇ ಮಹಾವಾರಾಹಿ ಅಥವಾ ವಾರಾಹಿ ಅಂತ ಹೇಳಿ, ಪೋತ್ರಿಣಿ ಅಂತಲೂ ಕರೀತಾರೆ ಅಮ್ಮನವರ. ಶಿವಾಯೈ ನಮಃ, ಶಕ್ತಿ ಸ್ವರೂಪ, ಶಿವನ ಶಕ್ತಿ ಸ್ವರೂಪಿಣಿಯಾಗಿರುವಂತಹವಳು ಮಹಾವಾರಾಹಿ ಆಗಿರೋದ್ರಿಂದ ಶಿವಾಯೈ ನಮಃ, ಎಲ್ಲವನ್ನು ಶುಭವನ್ನೇ ಕೋರುವಂತಹವಳು, ಶುಭವನ್ನೇ ಕೊಡುವಂತಹವಳು ಆಗಿರೋದ್ರಿಂದ ಶಿವಾಯೈ ನಮಃ. ವಾರ್ತಾಳ್ಯೈ ನಮಃ, ಮಹಾಸೇನಾಯೈ ನಮಃ, ಮಹಾಸೇನಾಯೈ ನಮಃ ಅನ್ನುವಂತಹ ನಾಮಾವಳಿಯಿಂದ ನಮಗೆ ಅರ್ಥ ಆಗುತ್ತೆ ಮಹಾವಾರಾಹಿ ಅಮ್ಮನವರು ಸೇನಾಧಿಪತಿ, ಸೇನೆಗೆ ಅಧಿಷ್ಠಾತ್ರಿ ಅಂತ ಹೇಳಿ. ಆಜ್ಞಾಚಕ್ರೇಶ್ವರ್ಯೇ ನಮಃ. ಈಗ ನಮ್ಮ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅನ್ನುವಂತಹ ತತ್ವವನ್ನು ತಗೊಂಡಾಗ, ಸಹಸ್ರನಾಮದಲ್ಲಿ ಹೇಳಿದಾಗ, ನಮ್ಮ ಅಂತರ್ಮುಖ ಸ್ವರೂಪದಲ್ಲಿರುವಂತಹ ನಮ್ಮ ಶರೀರದ ಅಂತರ್ಮುಖವಾಗಿ ಎನರ್ಜೀಸ್ ಏನು ಮೂವ್ ಆಗುತ್ತೆ, ಆ ಎನರ್ಜೀಸ್ ಮೂವ್ ಆದಾಗ ಕೆಳಭಾಗದಿಂದ ಮೇಲ್ಭಾಗದಲ್ಲೂ ನಮ್ಮ ಕುಂಡಲಿನಿ ಶಕ್ತಿಯ ಸಂಚಾರವಾಗಬೇಕಾದ್ರೆ ಆಜ್ಞಾಚಕ್ರದಲ್ಲಿ ಕುಳಿತುಕೊಂಡಿರುವಂತಹ ಶಕ್ತಿಯೇ ಮಹಾವಾರಾಹಿ ಅಮ್ಮನವರು. ನಮ್ಮ ಜ್ಞಾನಕ್ಕೆ ಬೇಕಾಗಿರುವಂತಹ ಚಿಂತನೆಯನ್ನು ಕೊಡುವಂತಹವಳೇ ಆಜ್ಞಾಚಕ್ರೇಶ್ವರಿ ಮಹಾವಾರಾಹಿ ಅಮ್ಮನವರು. ಮಹಾವಾರಾಹಿ ಅಮ್ಮನವರ ಒಂದು ಆಜ್ಞೆ ಇಲ್ಲದೆ ನಮ್ಮ ಧ್ಯಾನ, ಆವಾಹನಾದಿ ಷೋಡಶೋಪಚಾರ ಪೂಜೆಗಳು, ಅಂತರ್ಮುಖವಾದಂತಹ ಆರಾಧನೆಯು ಅನುಗ್ರಹಿಸೋದಿಲ್ಲ. ಅಮ್ಮನವರಿಗೆ ವಿಶೇಷವಾಗಿರುವಂತಹ ಶಕ್ತಿ ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಆಜ್ಞಾಚಕ್ರೇಶ್ವರ್ಯೈ ನಮಃ, ಅರಿಜ್ಞೇ ನಮಃ. ನಮ್ಮ ಶಕ್ತಿಯಾದಂತಹ ಜ್ಞಾನ ಶಕ್ತಿಯಲ್ಲಿ ಕುಳಿತುಕೊಂಡಂತಹ ತೀಕ್ಷ್ಣತೆಯನ್ನು ಹೊಂದಿರುವಂತಹವಳು ಮಹಾವಾರಾಹಿ ಅಮ್ಮನವರು. ಆ ಮಹಾವಾರಾಹಿ ಅಮ್ಮನವರ ಯಾರು ಪ್ರತಿನಿತ್ಯವೂ 12 ನಾಮಾವಳಿಗಳನ್ನು ಯಾರು ಪ್ರತಿನಿತ್ಯವೂ ಆರಾಧನೆಯನ್ನು ಮಾಡ್ತಾರೋ, ಆ ಆರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳಾದಂತಹ ಸಕಲ ಕಷ್ಟಗಳು, ವಜ್ರ ಎಷ್ಟು ಕಠಿಣವಾಗಿರುತ್ತದೆಯೋ ಅಷ್ಟು ಕಠಿಣವಾಗಿರುವಂತಹ ನಮ್ಮ ಕಷ್ಟಗಳು ಬಹಳ ಬೇಗ ಸುಲಭವಾಗಿ ಹಾಲಿನ ಹಾಗೆ, ನೀರಿನ ಹಾಗೆ, ಬೆಣ್ಣೆಯ ಹಾಗೆ ಕರಗಿ ಹೋಗುತ್ತದೆ ಅಂತ ಹೇಳಿ ಅಮ್ಮನವರು ಶಾಸನವಾಗಿ ಕೊಟ್ಟಂತಹ ಒಂದು ವಿಶೇಷವಾದಂತಹ 12 ನಾಮಾವಳಿಗಳು. ಈ 12 ನಾಮಾವಳಿಗಳನ್ನು ಪ್ರತಿನಿತ್ಯವೂ ಎಲ್ಲರೂ ಆರಾಧನೆಯನ್ನು ಮಾಡಿ. ಅದೇ ರೀತಿಯಲ್ಲಿ ನಾವು ಅಮ್ಮನವರ ಒಂದು ಆವಿರ್ಭವವಾಗಿ ರಣರಂಗಕ್ಕೆ ಬರೋಕ್ಕಿಂತ ಮುಂಚೆ 6 ವಿಧವಾದಂತಹ ದೇವತೆಗಳನ್ನು ನೋಡಿದ್ವಿ, 6 ಪಂಗಡವಾದಂತಹ ದೇವತೆಗಳನ್ನು ನೋಡಿದ್ವಿ, 6 ಗುಂಪಾದಂತಹ ದೇವತೆಗಳನ್ನು ನೋಡಿದ್ವಿ. ಅವರೆಲ್ಲ ಎಲ್ಲಪ್ಪ ಬರ್ತಾರೆ ಅಂತಂದರೆ, ಆ ದೇವತೆಗಳೆಲ್ಲರೂ ಸಹ ಅಮ್ಮನವರ ಆವರಣ ದೇವತೆಗಳಾಗಿ, ಆವರಣದ ದೇವತೆಗಳ ಅಂಗ ಉಪಾಂಗ ಪ್ರತ್ಯಾಂಗ ದೇವತೆಗಳಾಗಿ ಹೊರಟು ಬರುವಂತಹವರು. ಅಮ್ಮನವರ ಆವರಣದಲ್ಲಿ ಅತಿ ವಿಶೇಷವಾಗಿ ಕೆಲವೊಂದು ದೇವತೆಗಳನ್ನು ಹೇಳ್ತಾರೆ. ಯಾರು ಆ ದೇವತೆಗಳು ಅಂತಂದರೆ ಶಾಕಿನಿ, ಡಾಕಿನಿ, ಲಾಕಿನಿ, ಸಾಕಿನಿ, ಹಾಕಿನಿ ಅಂತ ಹೇಳಿ 6 ದೇವತೆಗಳನ್ನು ಹೇಳ್ತಾರೆ. ಈ 6 ದೇವತೆಗಳು ಯಾರಪ್ಪ ಅಂತಂದರೆ ನಮ್ಮ ಶರೀರದಲ್ಲಿರುವಂತಹ ಷಟ್ಚಕ್ರಗಳಿಗೆ ಅಧಿದೇವತೆಗಳಾಗಿರುವಂತಹವರು ಯಾರು ಅಂತಂದರೆ ಈ ಶಾಕಿನಿ, ಡಾಕಿನಿ, ಲಾಕಿನಿ, ಹಾಕಿನಿ, ಸಾಕಿನಿ ಎನ್ನುವಂತಹ ದೇವತೆಗಳು. ಈ ಷಟ್ಚಕ್ರಗಳಿಗೆ ಅಧಿಷ್ಠಾತ್ರ ದೇವತೆಗಳಾದಂತಹವರು ಇವರು. ಇವರೆಲ್ಲರೂ ಸಹ ಯಾರನ್ನ ಪ್ರತಿಪಾದನೆ ಮಾಡ್ತಾರೆ, ಯಾರನ್ನ ಇವರು ರಿಪೋರ್ಟ್ ಮಾಡ್ಕೋತಾರೆ ಅಂತಂದ್ರೆ ಮಹಾವಾರಾಹಿ ಅಮ್ಮನವರನ್ನ ಮಾಡ್ತಾರೆ. ಯಾರು ಮೆಡಿಟೇಷನ್ನನ್ನು ಮಾಡ್ತಾ ಇದ್ದಾರೆ, ಮೆಡಿಟೇಷನ್ನನ್ನು ಇಟ್ಕೊಂಡು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಮಹಾವಾರಾಹಿ ಅಮ್ಮನವರ ಶಕ್ತಿ ಅತ್ಯವಶ್ಯಕವಾಗಿರುತ್ತದೆ. ಅದೇ ರೀತಿಯಲ್ಲಿ ನಾವು ವಾರಾಹಿ ಅಮ್ಮನವರಿಗೆ ಇನ್ನೊಂದು ವಿಶೇಷವಾಗಿರುವಂತಹ ಹೆಸರನ್ನು ಹೇಳ್ತೀವಿ. ವಸುಂಧರಾಯೇ ನಮಃ, ವಸುಧಾಯೇ ನಮಃ ಅಂತೇಳಿ ಹೇಳ್ತೀವಿ. ವಸುಂಧರ, ವಸುಧಾ ಅಂತಂದರೆ ಭೂಮಿಯನ್ನು ಆಳುವವಳು, ಅಥವಾ ಭೂಮಿಯೇ ಅವಳಾಗಿರ್ತಾಳೆ, ಅಥವಾ ಭೂಮಿ ಸ್ವರೂಪಿಣಿಯೇ, ಭೂಮಾತೆಯೇ ಅವಳಾಗಿರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಆ ಒಂದು ನಾಮಾವಳಿಯನ್ನು ಸಹಸ್ರನಾಮದಲ್ಲಿ, ವಾರಾಹಿ ಸಹಸ್ರನಾಮದಲ್ಲಿ ವಿಶೇಷವಾಗಿ ಒಂದು 4-5 ಕಡೆ ಹೇಳ್ತಾರೆ. ವಸುಧಾಯೇ ನಮಃ, ವಸುಂಧರಾಯೇ ನಮಃ, ವಸುಪ್ರದಾಯೇ ನಮಃ ಅಂತ. ಈ ವಸುಧಾ, ವಸುಂಧರ, ವಸುಪ್ರದ ಅನ್ನುವಂತಹ ದೇವತೆಗಳನ್ನು ನೋಡಿದಾಗ ಅಥವಾ ನಾಮಾವಳಿಗಳನ್ನು ನೋಡಿದಾಗ ನಮಗೆ ವಿಶೇಷವಾಗಿ ಆವರಣದಲ್ಲಿ, ಅಮ್ಮನವರ ಆವರಣದಲ್ಲಿ 10 ಮಂದಿಯಾದಂತಹ 10 ದೇವತೆಗಳು, 10 ಭೈರವರು ನಮಗೆ ಕಾಣಿಸ್ಕೊಳ್ತಾರೆ. ಆ 10 ಭೈರವರು ಕಾಣಿಸ್ಕೊಳ್ಳೋದ್ರಿಂದನೇ ಅಮ್ಮನವರು ಕ್ಷೇತ್ರಿಣಿ, ಕ್ಷೇತ್ರ ಸ್ವರೂಪಿಣಿ ಅನ್ನುವಂತಹ ನಾಮಾವಳಿಯನ್ನು ಸಹಸ್ರನಾಮದಲ್ಲಿ ಪಡಿತಾರೆ. ಅಚಲ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಭೀಷಣ ಭೈರವ, ಕಪಾಲ ಭೈರವ, ಅಗ್ನಿಜಿಹ್ವ ಭೈರವ, ಯಮಜಿಹ್ವ ಭೈರವ ಅಂತ ಹೇಳಿ
10 ಭೈರವರು ಅಮ್ಮನವರನ್ನ ಆರಾಧನೆಯನ್ನು ಮಾಡ್ತಾರೆ. ಅಮ್ಮನವರ ಆವರಣದಲ್ಲಿ ಬರುವಂತಹ ದೇವತೆಗಳಾಗಿರುತ್ತಾರೆ. ಈ ಭೈರವರು ಹೇಗೆ ಅಮ್ಮನವರ ಆರಾಧನೆಯನ್ನ ಮಾಡ್ತಾರೋ ಇಡೀ ಭೂಮಂಡಲವೇ ಭೈರವರ ಕೈಯಲ್ಲಿ ಇರುತ್ತದೆ. ಈ ಇಡೀ ಭೂಮಂಡಲವೇ ಭೈರವರ ಕೈಯಲ್ಲಿರುವುದರಿಂದ ಯಾವ ಯಾವ ಭೂಮಿ, ಯಾವ ಯಾವ ಜಾಗಕ್ಕೆ ಯಾವ ಯಾವ ಮನುಷ್ಯನ ಋಣ ಇದೆ ಅಂತಹದ್ದನ್ನ ಬರೆಯುವಂತಹದ್ದು, ಹೇಳುವಂತಹದ್ದೇ ಮಹಾವಾರಾಹಿ ಅಮ್ಮನವರ ಶಕ್ತಿ ದೇವತೆಗಳು. ಅದಕ್ಕೋಸ್ಕರಲೇ ಸಹಸ್ರನಾಮದಲ್ಲಿ ಹಾಗೂ ಅಮ್ಮನವರ ಒಂದು ವಿಶೇಷವಾದಂತಹ ನಾಮಾವಳಿಯಲ್ಲಿ ಏನು ಹೇಳ್ತಾರೆ, ಧನ ಧಾನ್ಯ ಧರಪ್ರದಾಯೇ ನಮಃ ಅಂತೇಳಿ ಹೇಳ್ತಾರೆ. ಅಮ್ಮನವರ ನಾಮಾವಳಿಗಳು ಇನ್ನೂ ದೀರ್ಘವಾಗಿ ನಾವು ತಗೊಳ್ಳೋದಕ್ಕಿಂತ ಮುಂಚೆ ಅಮ್ಮನವರನ್ನ ರೆಪ್ರೆಸೆಂಟ್ ಮಾಡುವಂತಹ ವಿಶೇಷವಾಗಿರುವಂತಹ 3 ದೇವತೆಗಳು ಇದ್ದಾರೆ. ಅಮ್ಮನವರ ಅಂಗದಿಂದ ಆದಂತಹ ದೇವತೆ ಲಘುವಾರ್ಥಾಳಿ ಅಥವಾ ಲಘುವಾರಾಹಿ ಅಂತ ಹೇಳಿ. ಆ ಲಘುವಾರಾಹಿ ಅಮ್ಮನವರ ಶಕ್ತಿಯು ಅಮ್ಮನವರ ಅಂಗಗಳಿಂದ ಉತ್ಪತ್ತಿಯಾಗುವಂತಹ. ಲಘುವಾರಾಹಿ ಅನ್ನುವಂತಹ ಅಮ್ಮನವರು ವಾರಾಹಿ ಅಮ್ಮನವರಿಗೆ ಅಂಗ ದೇವತೆಯಾಗಿ ಇರ್ತಾರೆ. ಸ್ವಪ್ನವಾರಾಹಿ ಅನ್ನುವಂತಹ ದೇವತೆ ಅಮ್ಮನವರ ಪ್ರತ್ಯಾಂಗವಾಗಿ, ಅಮ್ಮನವರ ಉಪಾಂಗ ದೇವತೆಯಾಗಿ ಸ್ವಪ್ನವಾರಾಹಿ ಅಮ್ಮನವರು. ಪ್ರತ್ಯಾಂಗ ದೇವತೆಯಾಗಿ ತಿರಸ್ಕರಣಿ ಅನ್ನುವಂತಹ ದೇವತೆಯು ಅಮ್ಮನವರ ಕಿರಿಚಕ್ರದ ಸಮಾನವಾಗಿ ಕಿರಿಚಕ್ರದ ಜೊತೆಯಲ್ಲೇ ರಣರಂಗದಲ್ಲಿ ಹೊರಟು ಬರ್ತಾರೆ. ಅಮ್ಮನವರ ಜೊತೆಯಲ್ಲಿಯೇ ಸರ್ಪಿಣಿ ದೇವತೆಗಳು ಸಹ ಹೊರಟು ಬರ್ತಾರೆ. ನಾವು ಸರ್ಪಿಣಿ ದೇವತೆಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಕಲ ಸರ್ಪಗಳನ್ನ ಪ್ರತಿಪಾದನೆ ಮಾಡುವಂತಹ ದೇವತೆಗಳು ಸರ್ಪಿಣಿ ದೇವತೆಗಳು. ಆ ಸರ್ಪಿಣಿ ದೇವತೆಗಳನ್ನ ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂತಹವರು ಈ ವಾರಾಹಿ ಅಮ್ಮನವರ ಒಂದು ದೇವತೆಗಳು. ಮತ್ತೆ ವಾರಾಹಿ ಅಮ್ಮನವರ ಒಂದು ಉಲ್ಲೇಖವು ಎಲ್ಲೆಲ್ಲಿ ಹೇಳಿದೆ, ಹೇಗೆ ಹೇಳಿದೆ, ವಾರಾಹಿ ಅಮ್ಮನವರ ಶಕ್ತಿಗಳು ಏನು ಅನ್ನುವಂತಹದ್ದನ್ನು ಇನ್ನೊಂದು ಸಂಚಿಕೆಯನ್ನು ನಾವು ನೋಡೋಣ. ಆದರೆ ಭಾವನೋಪನಿಷತ್ ಅನ್ನುವಂತಹ ಶಾಕ್ತ ಉಪನಿಷತ್ತಾದಂತಹ ಭಾವನೋಪನಿಷತ್ತಿನಲ್ಲಿ ವಾರಾಹಿ ಪಿತೃರೂಪಂ ಅಂತ ಹೇಳಿದೆ. ಕುರುಕುಳ್ಳ ಬಲಿದೇವತಾ ಅಂತ ಹೇಳಿದೆ. ವಾರಾಹಿ ಪಿತೃರೂಪಂ ಅಂದರೆ ನಮ್ಮ ಪಿತೃಗಳ ಶಕ್ತಿ ಸ್ವರೂಪಿಣಿಯಾಗಿರುವಂತಹವಳು ಮಹಾವಾರಾಹಿ. ಯಾರು ವಾರಾಹಿ ಅಮ್ಮನವರ ಆರಾಧನೆಯನ್ನ ಮಾಡ್ತಿರೋ, ಯಾರು ವಾರಾಹಿ ಅಮ್ಮನವರ ಅರ್ಚನೆಯನ್ನ ಮಾಡ್ತಿರೋ, ಯಾರು ವಾರಾಹಿ ಅಮ್ಮನವರ 12 ವಿಶೇಷವಾಗಿರುವಂತಹ ನಾಮಾವಳಿಗಳಿಂದ ಸ್ತುತಿ ಮಾಡ್ತಾರೋ ಅವರಲ್ಲಿ ಇರುವಂತಹ ಪಿತೃ ಸಂಬಂಧಪಟ್ಟಂತಹ ದೋಷಗಳನ್ನ ನಾಶ ಮಾಡುವಂತಹ ಶಕ್ತಿ ಮಹಾವಾರಾಹಿ ಅಮ್ಮನವರ ಒಂದು ಕೆಲಸ. ವಾರಾಹಿ ಪಿತೃರೂಪಂ ಅಂತ ಹೇಳಿದೆ ಭಾವನೋಪನಿಷತ್ತಿನಲ್ಲಿ ಹೇಳಿರುವಂತಹ ಒಂದು ವಾಕ್ಯ. ಅಮ್ಮನವರಿಗೆ ಸಹಸ್ರನಾಮದಲ್ಲಿ ಕೆಲವೊಂದು ಹೆಸರುಗಳನ್ನು ಹೇಳಿ ಸಹಸ್ರನಾಮದಲ್ಲಿ ಅಮ್ಮನವರ ಸಂಪೂರ್ಣ ವರ್ಣನೆಯನ್ನ ಕೊಡುತ್ತಾರೆ. ಅಮ್ಮನವರು ಹೇಗಿದ್ದರು, ಅಮ್ಮನವರ ಒಂದು ಶಕ್ತಿಯು ಹೇಗೆ, ಅಮ್ಮನವರ ಒಂದು ತೀಕ್ಷ್ಣತೆ ಏನು ಅಂತ ಹೇಳ್ತಾರೆ. ಅಮ್ಮನವರಿಗೆ ಕೋಲವಕ್ತ್ರ ಅಂತ ಹೇಳ್ತಾರೆ. ನೀವೆಲ್ಲರೂ ನೋಡಿರ್ತೀರ. ಅಮ್ಮನವರ ಒಂದು ಚಿತ್ರಪಟವನ್ನು ನೋಡಿದಾಗ ಅಥವಾ ಅಮ್ಮನವರ ಒಂದು ವಿಗ್ರಹವನ್ನು ನೋಡಿದಾಗ ಆ ವಿಗ್ರಹ ಚಿತ್ರಪಟವೆಲ್ಲ ಯಾವಾಗ ಬಂದಿದ್ದು, ಈಗ ಒಂದು 10 ವರ್ಷದಿಂದ ಅಮ್ಮನವರ ಒಂದು ವಿಗ್ರಹ, ಅಮ್ಮನವರ ಒಂದು ಇದನ್ನು ನಾವು ನೋಡ್ತಾ ಇದ್ದೀವಿ. ಅಮ್ಮನವರ ಒಂದು ವಿಶೇಷತೆ ಹೇಗಿದೆ, ಅಮ್ಮನವರ ಒಂದು ಸ್ಟ್ರಕ್ಚರ್ ಹೇಗಿದೆ, ಅಮ್ಮನವರು ಯಾವ ರೀತಿ ಕಾಣಿಸ್ತಾರೆ ಅನ್ನುವಂತಹದಕ್ಕೆ ಆಧಾರಗಳನ್ನು ನಾವು ತಗೊಂಡಾಗ ಕಿರಿಚಕ್ರವನ್ನು ಅಮ್ಮನವರು ಆರೂಢ ಮಾಡಬೇಕಾದ್ರೆ ಹಲಮುಸಲವನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಆಗ ಅಮ್ಮನವರ ಆಯುಧಗಳು ಏನು ಅಂತ ನಮಗೆ ಗೊತ್ತಾಯಿತು. ವರದ ಅಭಯವನ್ನು ಇಟ್ಕೊಂಡು ಹಲಮುಸಲಗಳನ್ನು ಇಟ್ಕೊಂಡು ಕೋಲವಕ್ತ್ರಯಾಗಿ, ಕೋಲವಕ್ತ್ರ ಅಂತಂದರೆ ಉದ್ದವಾದಂತಹ ಮುಖವನ್ನು ಹೊಂದಂತಹವಳು ಅಂತ ಅರ್ಥ. ಕೋಲವಕ್ತ್ರೆಯಾಗಿ ಅಮ್ಮನವರು ಕಂಗೊಳಿಸ್ತಾಳೆ ಅಂತ ಹೇಳ್ತಾರೆ. ಕೋಲವಕ್ತ್ರ ಅಂತ ಒಂದು ನಾಮಾವಳಿ ಇದೆ ಅಮ್ಮನವರಿಗೆ. ಭವಬಂದಿನಿ ಅಂತ ಒಂದು ನಾಮಾವಳಿ ಇದೆ. ಇದು ಅಮ್ಮನವರ ವಿಶೇಷಣಗಳು. ಭವಬಂದಿನಿ, ನಮ್ಮ ಭವಬಂಧಗಳನ್ನು ದೂರ ಮಾಡುವಂತಹವಳು, ಭವಬಂಧಗಳನ್ನು ಹತ್ರ ಮಾಡುವಂತಹ 2 ಶಕ್ತಿಗಳನ್ನು ಹೊಂದಂತಹವಳು ಯಾರಪ್ಪ ಅಂತಂದ್ರೆ ಮಹಾವಾರಾಹಿ ಅಮ್ಮನವರು. ಭವಬಂದಿನಿ, ಜಯದಾಯೇ ನಮಃ, ಜಯದಾಯಿನ್ಯೇ ನಮಃ, ಜಯಪ್ರದಾಯೇ ನಮಃ. ಅಮ್ಮನವರಿಗೆ ಈ 3 ವಿಶೇಷವಾದಂತಹ ನಾಮಾವಳಿಗಳನ್ನು ಹೇಳ್ತಾರೆ. ಜಯದಾಯೇ ನಮಃ, ಜಯವನ್ನ ತರುವಂತಹವಳು, ಜಯವನ್ನ ಕೊಡುವಂತಹವಳು, ಜಯವನ್ನ ಇಟ್ಟುಕೊಂಡಂತಹವಳು ಅಂತ. ಜಯದಾಯೇ ನಮಃ, ಜಯದಾಯಿನ್ಯೇ ನಮಃ, ಜಯಪ್ರದಾಯೇ ನಮಃ. ಯಾವುದಕ್ಕೆ ಜಯವನ್ನ ಕೊಡ್ತಾಳೆ? ಮೊದಲನೇದಾಗಿ ಜಯವನ್ನ ಕೊಡುವಂತಹದ್ದು ಬಂಡಾಸುರನ ಎದುರಿಗೆ ಬರುವಂತಹ ಎಲ್ಲ ಅಸುರರನ್ನ ಸಂಹಾರ ಮಾಡುವಂತಹ ಶಕ್ತಿ ದೇವತೆಯಾಗಿ ಜಯವನ್ನ ಕೊಡುವಂತಹವಳು ಕಮಾಂಡರ್ ಇನ್ ಚೀಫ್ ಮಹಾವಾರಾಹಿ. ಅದೇ ರೀತಿಯಲ್ಲಿ ಅಮ್ಮನವರಿಗೆ ಇನ್ನೂ ಕೆಲವು ನಾಮಾವಳಿಗಳನ್ನು ಹೇಳ್ತಾರೆ. ವಸುಧಾಯೇ ನಮಃ, ಭೂಮಿಕಾಯೇ ನಮಃ,
ಫಲಗಾಯೇ ನಮಃ, ವಸುಂಧರಾಯೇ ನಮಃ, ಕ್ಷೇತ್ರಜ್ಞಾಯೇ ನಮಃ ಅಂತೇಳಿ ಹೇಳ್ತಾರೆ. ಈ ನಾಮಾವಳಿಗಳಲ್ಲಿ ನಮಗೇನು ಅರ್ಥ ಆಗುತ್ತಪ್ಪ ಅಂತಂದರೆ, ವಸುಂಧರಾಯೇ ನಮಃ, ವಸುಧಾಯೇ ನಮಃ, ಕ್ಷೇತ್ರ ಸ್ವರೂಪಿಣ್ಯೇ ನಮಃ, ಫಲಗಾಯೇ ನಮಃ ಅಂತಂದಾಗ ಅಮ್ಮನವರು ಭೂಮಿಯನ್ನು ಆಳುವಂತಹ ದೇವತೆ, ಅಮ್ಮನವರು ಭೂಮಿಗೆ ಸಂಬಂಧಪಟ್ಟಂತಹ ದೇವತೆ, ಭೂಮಿ ಸಂಪೂರ್ಣವಾಗಿ ಅಮ್ಮನವರ ಶಕ್ತಿ. ಪ್ರತಿಯೊಬ್ಬ ರೈತನ ಒಂದು ಭೂಮಿಯಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ನಿಂತಿರುವಂತಹವಳು ಮಹಾವಾರಾಹಿ ಅಮ್ಮನವರು. ಮೋಹಹರಿಯೇ ನಮಃ ಅಂತ ಹೇಳಿ ಇನ್ನೂ ಒಂದು ವಿಶೇಷವಾದಂತಹ ನಾಮಾವಳಿಯನ್ನು ಇಟ್ಕೊಂಡಿದ್ದಾರೆ. ಮೋಹಹರಿ ಅಂತಂದರೆ ನಮ್ಮ ಮೋಹವನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂತಹವಳು ಮೋಹಹರಿಯೇ ನಮಃ. ಧನ ಧಾನ್ಯ ಧರಪ್ರದಾಯೇ ನಮಃ, ಇದನ್ನು ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ. ಧನವನ್ನು ಕೊಡುವಂತಹವಳು, ಧಾನ್ಯವನ್ನು ಕೊಡುವಂತಹವಳು, ಧರ ಭೂಮಿಯನ್ನು ಕೊಡುವಂತಹವಳು. ಬ್ರಹ್ಮರಂಧ್ರಿಕಾಯೇ ನಮಃ, ಆಜ್ಞಾಚಕ್ರೇಶ್ವರಿಯೇ ನಮಃ. ಬ್ರಹ್ಮರಂಧ್ರ ಆಜ್ಞಾಚಕ್ರೇಶ್ವರಿಯನ್ನು ನೋಡಿದಾಗ ನಮ್ಮ ಒಂದು ಚಿತ್ಶಕ್ತಿ ಕುಂಡಲಿನಿ ಸ್ವರೂಪದಲ್ಲಿ ಆಜ್ಞಾಚಕ್ರದಿಂದ ಮೇಲ್ವರೆಗೂ ಹೋಗುವಂತಹವಳು ಮಹಾವಾರ. ವಿಶೇಷವಾಗಿರುವಂತಹ ನಾಮಾವಳಿಗಳಲ್ಲಿ ಪ್ರಮುಖವಾಗಿ ನೋಡುವಂತಹ ನಾಮಾವಳಿಗಳು ಋಗ್ಯಜು ಸಾಮಾಯೇ ನಮಃ ಅಂತ ಹೇಳಿ ಬರುತ್ತೆ. ಋಗ್ಯಜು ಸಾಮ ರೂಪಾಯೇ ನಮಃ ಅಂತಂದರೆ ವೇದ ಸ್ವರೂಪಿಣಿಯಾಗಿ ಲಲಿತಾ ಅಮ್ಮನವರ ಶಕ್ತಿ ದೇವತೆಯಾಗಿರುವಂತಹ ವಾರಾಹಿ ಅಮ್ಮನವರು ನಮಗೆ ಕಂಗೊಳಿಸ್ತಾರೆ. ಋಗ್, ಯಜುಹು, ಸಾಮ, ಅಥರ್ವಣ ವೇದಗಳಿಗೆ ಪ್ರತಿಪಾದಕವಾಗಿರುವಂತಹ ಶಕ್ತಿ ಯಾರಪ್ಪ ಅಂತಂದರೆ ವಾರಾಹಿ ಅಮ್ಮನವರು ಅಂತ ಹೇಳಿ ಸಹಸ್ರನಾಮದಲ್ಲಿ ಅಮ್ಮನವರಿಗೆ ಒಂದು ವಿಶೇಷವಾಗಿರುವಂತಹ ನಾಮವನ್ನು ಕೊಟ್ಟಿದ್ದಾರೆ. ಮೇಧಾಸ್ವಿನ್ಯೇ ನಮಃ, ನಮ್ಮ ಮೇಧ ಅಂದರೆ ಬುದ್ಧಿಶಕ್ತಿಯನ್ನು ತೀಕ್ಷ್ಣತೆಯನ್ನು ಮಾಡುವಂತಹ ದೇವತೆಯಾಗಿರುವಂತಹವಳು ಮಹಾವಾರಾಹಿ ಅಮ್ಮನವರು. ಮೇಧಾಸ್ವಿನ್ಯೇ ನಮಃ ಅಂತ ಹೇಳಿ ಹೇಳ್ತಾರೆ. ಈ ರೀತಿಯಾಗಿ ಅಮ್ಮನವರ ತತ್ವಗಳನ್ನು ಸಹಸ್ರನಾಮದಲ್ಲಿ ವರ್ಣನೆಯನ್ನು ಕೊಡ್ತಾರೆ. ಮೃತ್ಯುಂಜಯಾಯ ನಮಃ ಅಂತ ಹೇಳಿ ಅಮ್ಮನವರಿಗೊಂದು ನಾಮವನ್ನು ಹೇಳಿದ್ದಾರೆ. ಪಾಪನಾಶಿನ್ಯೇ ನಮಃ, ದೋಷನಾಶಿನ್ಯೇ ನಮಃ, ರಿಪುನಾಶಿನ್ಯೇ ನಮಃ, ರೋಗನಾಶಿನ್ಯೇ ನಮಃ. ಪಾಪಗಳನ್ನು ನಾಶ ಮಾಡುವಂತಹವಳು, ರೋಗವನ್ನು ನಾಶ ಮಾಡುವಂತಹವಳು, ಮೃತ್ಯುಂಜಯಿಯಾಗಿರುವಂತಹವಳು, ದೋಷಗಳನ್ನು ನಾಶ ಮಾಡುವಂತಹವಳು ಯಾರು ಅಂತಂದರೆ ಮಹಾವಾರಾಹಿ ಅಮ್ಮನವರು. ವ್ಯಾಧಿನಾಶಿನ್ಯೇ ನಮಃ ಅನ್ನುವಂತಹ ನಾಮಾವಳಿಯನ್ನೂ ಸಹ ಹೇಳ್ತಾರೆ. ವ್ಯಾಧಿನಾಶಿನ್ಯೇ ನಮಃ. ಈ ರೀತಿಯಾಗಿ ಅಮ್ಮನವರ ಶಕ್ತಿಯನ್ನು ಪ್ರತಿಪಾದನೆ ಮಾಡುವಂತಹ ಸಹಸ್ರನಾಮದಲ್ಲಿ ವಿಶೇಷವಾಗಿ ಅಮ್ಮನವರ ತತ್ವಗಳನ್ನು ಹೇಳ್ತಾ ಬರ್ತಾರೆ. ಪಾಪಗಳನ್ನು ನಾಶ ಮಾಡುವಂತಹವಳು, ದೋಷಗಳನ್ನು ನಾಶ ಮಾಡುವಂತಹವಳು, ವ್ಯಾಧಿಗಳನ್ನು ನಾಶ ಮಾಡುವಂತಹವಳು. ಗರ್ವಿಜಯಪ್ರದಾಯೇ ನಮಃ ಅಂತ ಹೇಳಿ ಒಂದು ವಿಶೇಷವಾಗಿರುವಂತಹ ನಾಮಾವಳಿಯನ್ನು ಸಹಸ್ರನಾಮದಲ್ಲಿ ನಾವು ನೋಡಬಹುದು. ಗರ್ವಿಜಯಾಯ ನಮಃ, ಯಾರು ಗರ್ವವನ್ನು ಹೊಂದಿದ್ದು ಆ ಗರ್ವ ಹಾಗೂ ಅಹಂಕಾರದಲ್ಲಿ ತೀಕ್ಷ್ಣವಾಗಿ ಓಡಾಡ್ತಾ ಇರ್ತಾರೆ, ಆ ಒಂದು ಗರ್ವದಿಂದ ಜಯವನ್ನು ಕೊಡುವಂತಹವಳು ಅಂದರೆ ಆ ಗರ್ವವನ್ನು ದೂರ ಮಾಡುವಂತಹವಳು ಅಂತ ಹೇಳಿ ಬಹಳ ವಿಶೇಷವಾಗಿರುವಂತಹ ನಾಮಾವಳಿಗಳಿಗೆಲ್ಲ. ಅದೇ ರೀತಿಯಲ್ಲಿ ಅಮ್ಮನವರಿಗೆ ಗಂಗಾ, ಯಮುನಾ, ಸರಸ್ವತಿಯೇ ನಮಃ, ಕಾವೇರಿಯೇ ನಮಃ, ಕಂಟಕ್ಯೇ ನಮಃ, ಕೌಶಿಕ್ಯೇ ನಮಃ ಅಂತಲೂ ಹೇಳಿದ್ದಾರೆ. ಎಲ್ಲ ನದಿಗಳ ಸ್ವರೂಪಿಣಿಯಾಗಿರುವಂತಹವಳು ಮಹಾವಾರಾಹಿ ಅಮ್ಮನವರು. ನೀವು ನಮ್ಮ ಗುರುಗಳನ್ನು ನೋಡಿದ್ರೆ, ನಮ್ಮ ಗುರುಗಳು ದೇಶದ ಎಲ್ಲ ನದಿಗಳಲ್ಲೂ ಸಹ ಅಮ್ಮನವರ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಅಮ್ಮನವರಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡಿದ್ದಾರೆ. ನಾವು ಸಹ ಅಮ್ಮನವರ ವಿಗ್ರಹವನ್ನು ಕಾವೇರಿಯಲ್ಲಿ, ಗಂಗೆಯಲ್ಲಿ, ಯಮುನೆಯಲ್ಲಿ ತೆಗೆದುಕೊಂಡು ಅರ್ಚನೆಯನ್ನು ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಮೃತ್ಯುಂಜಯಾಯ ನಮಃ, ಸ್ಮಶಾನ ನಿಲಯಾಯೇ ನಮಃ. ಅಮ್ಮನವರೇ ಸ್ಮಶಾನಕ್ಕೆ ಅಧಿದೇವತೆಯಾಗಿರುವಂತಹವಳು. ಕಾಲರೂಪಿಣ್ಯೇ ನಮಃ ಅಂತ ಹೇಳಿ ಒಂದು ನಾಮಾವಳಿಯನ್ನು ಹೇಳಿದೆ. ಆ ಕಾಲರೂಪಿಣ್ಯೇ ನಮಃ, ಸ್ಮಶಾನವಾಸಿನ್ಯೇ ನಮಃ ಅನ್ನುವಂತಹದ್ದನ್ನು ಪ್ರತಿಪಾದನೆಯನ್ನು ಮಾಡುತ್ತೆ. ಈ ರೀತಿಯಾಗಿ ಮಹಾವಾರಾಹಿ ಅಮ್ಮನವರ ಶಕ್ತಿಯನ್ನು ವಿಧ ವಿಧವಾದಂತಹ ರೀತಿಗಳಲ್ಲಿ, ರೂಪಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಎಲ್ಲರೂ ಮೊದಲನೆಯದಾಗಿ ನೋಡಬೇಕಾಗಿರುವಂತಹದ್ದು ಮಹಾವಾರಾಹಿ ಅಮ್ಮನವರ ಶಕ್ತಿ. ಆ ಶಕ್ತಿ ಹೇಗೆ ಉತ್ಪತ್ತಿ ಆಯಿತು, ಆ ಶಕ್ತಿ ಯಾಕೆ ಉತ್ಪತ್ತಿ ಆಯಿತು, ಆ ಶಕ್ತಿ ದೇವತೆಯಿಂದ ನಾವು ಪಡೆಯುವಂತಹ ಒಂದು ತತ್ವಗಳು ಏನು ಅನ್ನುವಂತಹದ್ದನ್ನ ಈ ಸಂಚಿಕೆ ಇಲ್ಲಿಗೆ ಸಂಪೂರ್ಣ ಮಾಡೋಣ. ಅಮ್ಮನವರ ಪಾದದಲ್ಲಿ ಸೇರಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮಹಾವಾರಾಹಿ ಅಮ್ಮನವರ
ರೆಫರೆನ್ಸಸ್ ಅಂದರೆ ಅಮ್ಮನವರನ್ನು ಯಾವ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಅಮ್ಮನವರನ್ನು ಉಲ್ಲೇಖ ಮಾಡಿದ್ದಾರೆ, ಯಾವ ಯಾವ ತಂತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ, ಯಾವ ಯಾವ ರೀತಿಗಳಲ್ಲಿ ಆರಾಧನೆಯನ್ನು ಮಾಡಿದ್ದಾರೆ ಎನ್ನುವಂತಹದ್ದನ್ನು ನೋಡೋಣ. ಅಲ್ಲಿಯವರೆಗೂ ಶ್ರೀಮಾತ್ರೇ ನಮಃ. ಮಹಾವಾರಾಹ್ಯೇ ನಮೋ ನಮಃ.